ಒಂದು ಹೊತ್ತು ಊಟಕ್ಕೆ 3 ಹೊತ್ತು ದುಡಿದ್ರೂ ಸಾಲದೇ ಇರುವಂತಹ ಪರಿಸ್ಥಿತಿ. ಆಗ ನನಗೆ ವರ್ಧನ್ ಸಂಸ್ಥೆಯಲ್ಲಿ ಕೆಲಸ ಸಿಕ್ತು. ಕಷ್ಟದ ಕೆಲಸನೇ ಆದರೂ ಕಣ್ಣಿಗೆ ಒತ್ಕೊಂಡು ಮಾಡೋ ಗುಣ ನಂತು. ಎಲ್ಲದರಲ್ಲೂ ಅಚ್ಚುಕಟ್ಟಾಗಿ ಇರಬೇಕು ಅನ್ನೋದು ನನ್ನ ಸಿದ್ಧಾಂತ. ಕೆಲಸಕ್ಕೆ ಸೇರೋ ಸಮಯದಲ್ಲಿ ವರ್ಧನ್ ಸಂಸ್ಥೆ ಮತ್ತೆ ಜಲಂಧರ್ ಸಂಸ್ಥೆ ನಡುವೆ ವ್ಯವಹಾರದ ಮಾತುಕತೆ ನಡೀತಾ ಇತ್ತು. ಹೊಸದಾಗಿ ಸೇರಿರೋ ನಾನು ಎಲ್ಲಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಜಲಂಧರ್ ಮಾಡ್ತಿರೋ ಮೋಸ ನನ್ನ ಕಣ್ಣಿಗೆ ಬಿತ್ತು. ಅದನ್ನ ನಾನು ಬಯಲಿಗೆ ಹೇಳ್ದೆ. ಇದರಿಂದಾಗಿ ರಾಜವರ್ಧನ್ ಅವರಿಗೆ ನನ್ನ ಮೇಲೆ ಬಹಳನೇ ವಿಶ್ವಾಸ ಮೂಡ್ತು. ಎಷ್ಟು ಮಟ್ಟಿಗೆ ಅಂತಂದ್ರೆ ನನ್ನನ್ನ ಅವರು ಅಳಿಯನ್ನಾಗಿ ಮಾಡಿಕೊಳ್ಳುವಷ್ಟು. ಆದರೆ ಅವ್ರ ಮಗಳು ಅಷ್ಟು ಸುಲಭ ಅಲ್ಲ. ರಾಜನಂದಿನಿ ಹೆಸರಿಗೆ ತಕ್ಕಂತೆ ತನ್ನ ಸುತ್ತ ಯಾವಾಗಲೂ ಗರ್ವದ ಕೋಟೆಯನ್ನು ಕಟ್ಕೊಂಡಿರು. ಆಕೆ ಯಾರಿಗೂ ಅಷ್ಟು ಸುಲಭವಾಗಿ ಒಲಿಯೋ ಹೆಣ್ಣಲ್ಲ. ಸಿಕ್ಕಾಪಟ್ಟೆ ಓದಿರ್ತಕ್ಕಂತಹ ಬುದ್ಧಿವಂತೆ, ಸೌಂದರ್ಯವತಿ. ಹಾಗಾಗಿ ಅಹಂಕಾರ ಕೂಡ ಜೊತೆಯಲ್ಲೇ ಬಂದಿತ್ತು. ನೀನೇ ಹೇಳು, ಅಂಥ ಹೆಣ್ಣು ನನ್ನಂಥ ಸಾಮಾನ್ಯ ವ್ಯಕ್ತಿನ ಮದುವೆ ಆಗೋದಕ್ಕೆ ಒಪ್ಕೊಳ್ತಾರ? ರಾಜವರ್ಧನ್ ಅವರು ಅದೇನು ಹೇಳಿ ರಾಜನಂದಿನಿ ಅವರನ್ನ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಸೋದ್ರು ನನಗೆ ಗೊತ್ತಿಲ್ಲ. ಆಂಟಿ, ದರ್ಶನ ಎಲ್ಲ ಹೇಗಾಯ್ತು? ಎಲ್ಲ ಚೆನ್ನಾಗಾಯ್ತಮ್ಮ. ನೀವು ಟೈರ್ಡ್ ಆಗಿರ್ತೀರ ಅಂತ ಗೊತ್ತು ಆಂಟಿ, ಅದಕ್ಕೆ ನಾವೇ ಮನೆಯಿಂದ ಊಟ ತಂದ್ವಿ. ಓಹೋ, ಥ್ಯಾಂಕ್ಸ್ ಕಣ್ರಪ್ಪ. ನೀವಿಬ್ಬರಿಗೂ ಏನೋ ಗಮ್ಮಂತ ಇದೆಯಲ್ಲ ಸಂಪತ್ತು. ಅಮ್ಮ ನಿಮ್ಗೋಸ್ಕರ ತರಕಾರಿ ಸಾಂಬಾರ್ ಮಾಡಿ ಕಳ್ಸಿದಾಳೆ. ನಾನು ಹೋಟ್ಲಿಗೆ ಹೋಗಿ ಪಾರ್ಸಲ್ ತರೋ ಕೆಲಸ ತಪ್ಪಿತು. ಥ್ಯಾಂಕ್ಸ್ ಕಣ್ರಪ್ಪ ನೀವಿಬ್ಬರಿಗೂ. ಆಂಟಿ, ನಾನೇ ತಟ್ಟೆಗೆ ಹಾಕೊಡ್ತೀನಿ. ಬೇಡ ಬೇಡ ರಮ್ಯಾ, ನಾವು ಬಡ್ಸ್ಕೊತೀವಿ. 1 ನಿಮಿಷ ಇರು, ಅಮ್ಮನ್ ಪ್ರಸಾದ ಇದೆ ಕೊಡ್ತೀನಿ. ಈಗೊಂಥರ ಮನ್ಸಿಗೆ ಸಮಾಧಾನ. ನಾವು ಬೇಡ್ಕೊಳ್ಳೋದೆಲ್ಲ ಅನುಗೋಸ್ಕರ. ಅವಳು ಚೆನ್ನಾಗಿದ್ರೆ ಸಾಕು. ತಗೋ. ನಾವು ಸ್ವಲ್ಪ ಬೇಗ ಬಂದಿದ್ದಿದ್ರೆ ಅನುಗೂ ಫೋನ್ ಮಾಡಿ ಇಲ್ಲಿಗೆ ಬರ ಹೇಳ್ಬೋದಾಗಿತ್ತು. ಸುಬ್ಬು, ಈಗ್ಲೂ ಕಾಲ ಮೆಂಚಿಲ್ಲ. ಬಂದ್ವಿ ಅಂತ ಫೋನ್ ಮಾಡಿ ತಿಳಿಸು. ತುಂಬಾ ಲೇಟ್ ಆಯ್ತು ಕಣೆ, ಬೆಳಿಗ್ಗೆ ಫೋನ್ ಮಾಡ್ತೀನಿ. ಸುಬ್ಬು, ನಾಳೆ ಅಂದ್ರೆ ನಾವೇ ಹೋಗ್ಬಿಟ್ಟು ಪ್ರಸಾದ ಕೊಟ್ಬಿಟ್ಟು ಬರೋಣ. ಆಗ್ಬೋದು. ಹ್ಞೂ ಆಂಟಿ, ಅನ್ನುಗೆ ಪ್ರಸಾದ ಕೊಟ್ಟು ಹಾಗೆ ಬರ್ತಾ ಅವಳನ್ನು ಕರ್ಕೊಂಡ್ ಬಂದ್ಬಿಡಿ. ಅವಳು ಇಲ್ಲಿರೋದೇ ವಾಸಿ. ಇಲ್ಲಿರೋದೇ ವಾಸಿ ಅಂದ್ರೆ ಏನ್ ಅರ್ಥನೋ? ಅಯ್ಯೋ ಆಂಟಿ, ಹಾಗೇನಿಲ್ಲ. ಜೂನೊಬ್ಬ. ನೀವ್ ಹೋಗಿ ನಾಳೆ ಪ್ರಸಾದ ಕೊಟ್ಬಿಟ್ಟು ಬನ್ನಿ. ನಾನ್ ನಾಳೆ ಪಾತ್ರೆ ಇಸ್ಕೊಂತೀನಿ. ಗುಡ್ ನೈಟ್ ಅಂಕಲ್. ಗುಡ್ ನೈಟ್ ಆಂಟಿ. ಅದು ಸರಿನೇ. ಸುಬ್ಬು ಅಂಕಲ್ ಆದ್ರೆ ಯೋಚನೆ ಮಾಡಿ ಸಮಾಧಾನವಾಗಿ ತೀರ್ಮಾನ ಮಾಡ್ತಾರೆ.
ಆಮೇಲೆ ಅವ್ರು ಬೇಕಾದ್ರೆ ಆಂಟಿಗೆ ಹೇಳ್ಕೊಳ್ಳಿ. ಆಂಟಿ ಇವಾಗಿರೋ ಟೆನ್ಷನ್ ಅಲ್ಲಿ ನಾವು ಅವ್ರಿಗೆ ಏನೇ ಹೇಳಿದ್ರು ನಮ್ಗೆ ಹೋಗುದ್ ಕಳಿಸ್ತಾರಷ್ಟೇ. ನಡಿ. ಸಂಪತ್, ಸುಬ್ಬು ಅಂಕಲ್ಗೆ ಹಾರ್ಟ್ ಪ್ರಾಬ್ಲಮ್ ಕಣೋ. ಏನು? ನಾವ್ ಈ ವಿಷಯ ಏನಾದ್ರು ಅವ್ರಿಗೆ ಹೇಳಿ ಅವ್ರಿಗೇನಾದ್ರು ಆದ್ರೆ? ಅಯ್ಯೋ ರಮ್ಯಾ, ಈಗ ತರ ಹೇಳಿದೆ ಅಂಕಲ್ ತುಂಬಾ ಸಮಾಧಾನದಿಂದ ಯೋಚಿಸ್ತಾರೆ ಅಂತ. ಅದೇನೋ ಸರಿ, ಆದ್ರೆ ಈಗ ಅವರು ಮೊದ್ಲಿನ ತರ ಇಲ್ವಲ್ಲ, ಏಜ್ ಆಗ್ತಿದೆ. ಅದು ಅಲ್ದೆ ಹಾರ್ಟ್ ಪ್ರಾಬ್ಲಮ್ ಆದಾಗಿಂದ ಇಂಥ ವಿಷಯದಲ್ಲಿ ಹುಷಾರಾಗಿರ್ಬೇಕು ಅಂತ ಡಾಕ್ಟರೇ ಹೇಳಿಲ್ವಾ? ಏನೇ ರಮ್ಯಾ ನೀನು, ಹಾಗೆಲ್ಲ ಏನು ಆಗಲ್ಲ. ಅಪ್ಪಿ ತಪ್ಪಿ ಆದ್ರೆ ಮಗಳು ಸಂಸಾರದ ಬಗ್ಗೆ ಇಂಥ ಭಯಾನಕವಾದ ಸತ್ಯನ ಕೇಳಿದ್ರೆ ಯಾವ ತಂದೆ ತಾನೇ ತಡ್ಕೋತಾರೆ ಹೇಳು? ಏನ್ ಮಾಡೋದ್ ಮತ್ತೆ? ಅವನ್ ಮಾತು ಮೀರಿದ ಮಗು ಮನಸ್ಸು ಕಳ್ಳನಂತಿರ್ತೈತಿ. ಅಮ್ಮನ ಮಾತು ಮೀರಾಕ ನನ್ನಿಂದ ಆಗವಲ್ದು ಪುಷ್ಪ. ಯಾವ ತಾಯಿಗೂ ಮಕ್ಕಳ ಮುಂದ ತನ್ನ ನೋವನ್ನ ಬಿಚ್ಚಿಡಕ್ಕಾಗವಲ್ದು. ಅದಕ್ಕ ನಾನು ಹೊರತಲ್ಲ, ನೀನು ಹೊರತಲ್ಲ. ನೋವು ತಿನ್ನದ ನೀ ತಾಯಿ ಅದೇನ? ನೋವನ್ನ ಸಹಿಸ್ಕೊಳ್ಳೋ ಶಕ್ತಿ ಎಲ್ಲ ತಾಯಂದ್ರಿಗೂ ಅದ. ನನಗೇನು ಆಗಲ್ಲ ಅಲ್ವಾ? ಅಳಬೇಡ, ತಾಯಿನ ಹತ್ರ ಮಗಳ ಗತಿ ಏನ? ಭಯ ಪಡ್ಬೇಡ ಮಗಳ, ಆಕಿಗೇನು ಆಗವಲ್ದು. ಆಕಿ ಇಟ ಹೆಣ್ಣು, ಆಕಿಗ ಗುಣ ಬಂದಿದ್ದ ನಿನ್ನಿಂದ. ಉಧೋ ಉಧೋ ಎಲ್ಲಮ್ಮ. ಇದನ್ನೆಲ್ಲ ಸುಬ್ಬ ಕೇಳಿದ್ರೆ ಇನ್ನೇನ್ ಹೇಳ್ತಾನೋ ಏನೋ. ಇಲ್ಲ, ನಾನೇನು ಫೋನ್ ಮಾಡಿ ತಿಳ್ಕೊತೀನಿ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ.
ಅವರಿಗೆ ರಾಜನಂದಿನಿ ಅವ್ರ ಛಾಯಾಚಿತ್ರಗಳನ್ನ ನೋಡಿದಾಗಲೆಲ್ಲ ಅಮ್ಮನಿಗೆ ತುಂಬಾನೇ ಬೇಸರ ಆಗುತ್ತೆ, ಬಹಳನೇ ದುಃಖ ಪಡ್ಕೊಳ್ತಾರೆ. ಹಾಗಾಗಿ ಈ ಎಲ್ಲ ಪಟಗಳನ್ನ ನಾನು ಹೊರಗಡೆ ಹಾಕಿಸ್ಲೇ ಇಲ್ಲ. ನೀ ಕೊಟ್ಟಿದ್ದ ಧೈರ್ಯ ಭರವಸೆ ನನ್ನ ಈ ನಂಬಿಕೆ ಕಾರಣ ಅಪ್ಪ. ಧೈರ್ಯ ಭರವಸೆಗಳೆಲ್ಲ ಮಗಳು ಅಪ್ಪನ್ ಕಿರುಬೆರಳು ಹಿಡ್ಕೊಳ್ಳೋವರೆಗೂ ಅಷ್ಟೇ. ಈಗ ನಿನಗೆ ಜೊತೆಗಾರನ ಕಿರುಬೆರಳು ಇಟ್ಕೊಳ್ಳೋ ವಯಸ್ಸಾಗಿದೆ, ಗೊತ್ತಾಯ್ತಾ? ಆಹಾ, ಎಷ್ಟ್ ನೀಟಾಗಿ ಮದ್ವೆ ವಿಷಯಕ್ಕೆ ಬಂದ್ರು ನೋಡಪ್ಪ. ನಾನ್ ಮಾತ್ರ ಅಲ್ಲ, ಅವರು ಅದೇ ವಿಷಯಕ್ಕೆ ಬರ್ತಾರೆ. ನಮ್ಮ ಅಪ್ಪ ಏನ ಹಾಗೇನಿಲ್ಲ ಅಲ್ವಪ್ಪ? ಹೌದು ಮಗಳೇ, ಸದ್ಯಕ್ಕೆ ಇವತ್ತಿನ ಮರ್ಜರ್ ಕೆಲಸಗಳೆಲ್ಲ ಯಾವ ತೊಂದರೆ ಇಲ್ಲದೆ ಆದ್ರೆ ಸಾಕು. ರೀ, ದೇವ್ರ ಮನೇಲೂ ಬಿಸ್ನೆಸ್, ಡೈನಿಂಗ್ ಟೇಬಲ್ ಅಲ್ಲೂ ಬಿಸ್ನೆಸ್. ಅನ್ನನೇ ದೇವ್ರು, ಆ ಅನ್ನ ಗಳಿಸೋಕೆನೆ ಬಿಸ್ನೆಸ್. ಸೊ ಅಲ್ಲೂ ಇಲ್ಲೂ ಎಲ್ಲ ಕಡೆನೂ ಬಿಸ್ನೆಸ್. ಎ ಬಿಸ್ನೆಸ್ ಮ್ಯಾನ್ ಕ್ಯಾನ್ ಥಿಂಕ್ ಓನ್ಲಿ ಅಬೌಟ್ ಬಿಸ್ನೆಸ್. ಬಿಸ್ನೆಸ್ ಮ್ಯಾನ್ ಅಲ್ಲಪ್ಪ, ಬಿಸ್ನೆಸ್ ಪರ್ಸನ್. ಎಷ್ಟ್ ದಿನ ಅಂತ ಬರೀ ಗಂಡಸ್ರ ರಾಜಭಾರ ಮಾಡ್ತೀರಾ? 2000 ಇಸ್ವಿಗೆ ಕಾಲಿಡ್ತಾ ಇದೀವಿ. ಇನ್ಮೇಲೆ ನೋಡಿ
ಎಷ್ಟ್ ಜನ ಹುಡುಗಿರು ಬಿಸ್ನೆಸ್ ಫೀಲ್ಡ್ ಬರ್ತಾರೆ ಅಂತ. ಒಪ್ಪದೆ ಮಗಳೇ, ನನ್ನ ಮಾತನ್ನ ನಾನು ಹಿಂದಕ್ಕೆ ತಗೋತೀನಿ. ತಿನ್ನೋವಾಗ ಈ ಟುಕ್ ಟುಕ್ಕು ಬೇಕಾ ನಿಮ್ಮ ಅಪ್ಪನ್ಗೆ? ಟುಕ್ ಟುಕ್ ಅಲ್ಲ, ಇದು ಪೇಜರು. ಅದೇನ್ ಪೇಜರೋ ಅದನ್ನ ಯಾರ್ ಕಂಡು ಹಿಡಿದ್ನೋ ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡಲ್ಲ. ನೀನ್ ಈ ಪೇಜರ್ಗೆ ಹಿಂಗಂತ ಇದೆಯಲ್ಲಮ್ಮ. ಈಗ ಮೊಬೈಲ್ ಫೋನ್ ಅಂತ ಒಂದ್ ಬರ್ತಿದೆ, ಅದ್ರಲ್ಲಿ ಕಾಲ್ ಮಾಡುವುದು, ಈ ತರ ಮೆಸೇಜು ಕಳಿಸಬಹುದು. ಇನ್ಮೇಲೆ ನಮ್ ಬಿಸ್ನೆಸ್ 24/7 ನಡೆಯುತ್ತೆ. ನಾನು 2 ಆರ್ಡರ್ ಮಾಡಿದ್ದೀನಿ, ಒಂದು ನಿನಗೆ ಒಂದು ನನಗೆ. ನಿಮ್ಮ ಅಮ್ಮನಿಗೆ ಏನಿಲ್ಲ. ಹಲೋ, ನೀವಿಬ್ರೇ ಇಟ್ಕೊಳ್ಳಿ, ನನ್ಗೇನು ಬೇಕಾಗಿಲ್ಲ. ಅಪ್ಪ ನಂಗೆ ಹೆಂಗ್ ಬಿಸ್ನೆಸ್ ಮ್ಯಾನ್, ನಿನಗಿಲ್ದಿರತ್ತೇನೋ, ನಿನಗೂ ಒಂದು ಆರ್ಡರ್ ಮಾಡ್ತೀನಿ. ಓಕೆ? ನಮ್ ಹರ್ಷಂಗ್ ಏನಾದ್ರು ಸಿಕ್ತು ಅಂತಂದ್ರೆ ಐ ಆಮ್ ಶೋರ್ ನಮ್ಮಿಬ್ರಿಗೂ ಅವನೇ ಹೇಳ್ಕೊಡ್ತಾನೆ. ನನ್ ಮುದ್ದು ಬುದ್ಧಿವಂತ ತಮ್ಮ. ಕರೆಕ್ಟ್ ಅಕ್ಕ. ಅಪ್ಪ, ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಟುಡೇಸ್ ಮರ್ಜರ್ ಮೀಟಿಂಗ್ ಅಪ್ಪ. ಆಲ್ ದ ಬೆಸ್ಟ್ ಮಗಳೇ. ಅನು, ಅನು, ಆರ್ ಯು ಓಕೆ ಅನು? ಏನಾಯ್ತನು? ಅಯ್ಯೋ ಓಕೆ, ನನ್ನನ್ನು ಕ್ಷಮಿಸೋನು. ನಾನಿನ್ನ ಆ ಕೋಣೆ ಒಳಗೆ ಕರ್ಕೊಂಡು ಹೋಗಿದ್ದು ನಮ್ಮಿಬ್ಬರ ಮಧ್ಯೆ ಯಾವುದೇ ಗುಟ್ಟು ಇರಬಾರ್ದು ಅನ್ನೋ ಕಾರಣಕ್ಕಾಗಿ. ಆದ್ರೆ ನೀನ್ ಮೂರ್ಛೆ ಹೋಗ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ದಯವಿಟ್ಟು ನನ್ನನ್ನು ಕ್ಷಮಿಸು. ಬಹುಶಃ ನಿನಗೀಗ ಆ ಕೋಣೆ ಒಳಗೆ ಹೋಗೋ ಮನಸ್ಥಿತಿ ಇರ್ಲಿಲ್ವೋ ಏನು. ನಾನೇ ಮೊದಲು ನಿನ್ನ ಕೇಳಬೇಕಿತ್ತು. ನನ್ನನ್ನು ಕ್ಷಮಿಸೋನು, ದಯವಿಟ್ಟು ಕ್ಷಮಿಸು. ಈಗ ನೀನು ವಿಶ್ರಾಂತಿ ತಗೋ, ನೀನ್ ನಿದ್ದೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಏನಾಯ್ತಾನು?
ಮೈ ಐ ಕಮ್ ಇನ್? ಮೇಡಮ್ ಪ್ಲೀಸ್ ಕಮ್ ಇನ್. ನನ್ನ ಪಂಚಾಲಿಟಿಗೆ ಕಾರ್ ಪಂಚರ್ ಅಡ್ಡಿ ಆಯ್ತು. ಐ ಹೋಪ್ ಐ ಆಮ್ ನಾಟ್ ಲೇಟ್. ನಾಟ್ ಎಟ್ ಆಲ್, ಪ್ಲೀಸ್ ಕಮ್ ಇನ್, ಬನ್ನಿ. ಥ್ಯಾಂಕ್ ಯು. ಆಕ್ಚುಲಿ ನೀವು 1 ನಿಮಿಷ ಬೇಗ ಬಂದಿದ್ದೀರಾ. ವುಡ್ ಯು ಲೈಕ್ ಕಾಫಿ ಆರ್ ಟೀ? ಟೀ. ಓ, ಇವರು ಟೀ ಲವರ್ ಅಲ್ವಾ? ಮೇಡಮ್ಗೆ ಟೀ ತಗೊಂಬರಪ್ಪ. ಮೊದಲು ಬಂದಿದ್ದ ಕೆಲಸನ ಮುಗಿಸ್ಬಿಡ್ತೀನಿ, ಆಗ್ಲೇ ನಂಗೆ ಸಮಾಧಾನ. ನಿಮಗೆ ಉಪಚಾರ ಮಾಡೋಕ್ಕೆ ನಮಗೆ ಅವಕಾಶ ಸಿಕ್ಕಿದಾಗಲೇ ಮಾಡಬೇಕು. ಇದು ನಮ್ಮ ಅದೃಷ್ಟ. ಸರ್, ದೊಡ್ಡ ಮಾತು. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಮ್ಮ ಸಾಧನೆ ದೊಡ್ಡದೇ ಅಲ್ವಾ? ನಿಮ್ಮ ಈ ಟೈಅಪ್ ನೀವು ನಮಗೆ ಒಂಥರದಲ್ಲಿ ಮಾಡೋ ಉಪಕಾರ. ಹಾಗೇನೂ ಇಲ್ಲ ಸರ್, ಇದೆಲ್ಲ ಮ್ಯೂಚುವಲ್ ಪ್ರಾಫಿಟಬಲ್ ಡೀಲ್ ಅಷ್ಟೇ. ಈಗ ಹೇಳೋದು ನಿಮ್ ದೊಡ್ಡ ಗುಣ. ವರ್ಧನ್ ಕಂಪನಿ ಮನಸ್ಸು ಮಾಡಿದ್ರೆ ಬಿಸ್ನೆಸ್ ಅಲ್ಲಿ ಮೊನೋಪೊಲಿ ಆಗಿ ನಿಲ್ಬೋದು. ಸ್ಟಿಲ್ ನೀವು ನಮ್ಮನ್ನು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು. ಸದ್ಯಕ್ಕೆ ನಿಮ್ ಬಿಸ್ನೆಸ್ ನಲ್ಲಿ ನೀವು ಫೇಸ್ ಮಾಡ್ತಾ ಇರೋ ಸವಾಲ್ಗಳು ಏನು ಅಂತ ತಿಳ್ಕೊಬಹುದಾ ಸರ್? ಅದನ್ನೆಲ್ಲ ಹೇಗೆ ಸಾರ್ಟ್ ಔಟ್ ಮಾಡ್ಬೋದು ಅಂತ ನಾನು ಪ್ಲಾನ್ ಮಾಡ್ಕೋತೀನಿ. ಅದನ್ನೆಲ್ಲ ನಾನು ಡೀಟೇಲ್ ಆಗಿ ಪೇಪರ್ ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ಯು ಕ್ಯಾನ್ ಹ್ಯಾವ್ ಎ ಲುಕ್. ಟೈಅಪ್ ಆದ್ಮೇಲೆ ವರ್ಧನ್ ಸಂಸ್ಥೆಯ ಎಲ್ಲಾ ಮೆಷಿನರೀಸ್ ನ ಟೈಮ್ ಟು ಟೈಮ್ ಕಂಡೀಷನ್ ಮಾಡೋದು, ಅಪ್ಗ್ರೇಡ್ ಮಾಡೋದು, ಸ್ಪೇರ್ ಪಾರ್ಟ್ಸ್ ಗಳನ್ನ ಮೈಂಟೆನೆನ್ಸ್ ಮಾಡೋದು, ಇದೆಲ್ಲ ಜವಾಬ್ದಾರಿ ಜೆ ಕಂಪನಿದಾಗಿರುತ್ತೆ. ಅದಕ್ಕೆ ನಾನೇ ಗುಡ್. ವರ್ಧನ್ ಗ್ರೂಪ್ಸ್ಗೆ ಜೆ ಕಂಪ್ನಿ ಮೇಲೆ ನಂಬಿಕೆ ಇದೆ. ಮಿಕ್ಕಿದೆಲ್ಲ ನಮ್ ಕಮರ್ಷಿಯಲ್ ಲಾಯರ್ ಮುಖಾಂತರ ಫೈನಲೈಸ್ ಮಾಡೋಣ. ಓಕೆ. ಈಗಲೇ ಇಷ್ಟು ಜನ ಒಂದು ಕೆಲಸಕ್ಕೋಸ್ಕರ ಕಾಯ್ತಿದ್ದಾರೆ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿ ಕೆಲಸ ಪಡ್ಕೊಳ್ಳೋದು ಅನ್ಕೊಂಡಷ್ಟು ಸುಲಭ ಅಲ್ಲ. ಏನಾದರೂ ಪ್ಲಾನ್ ಮಾಡಲೇಬೇಕು. ಟೀ ಕೊಟ್ಟೇನಪ್ಪ, ಕುಡ್ದು ಚೆನ್ನಾಗಿ ಮಾತಾಡ್ತಿದಾರ ಬಾಸು? ಯಾರ್ರೀ ನೀವು? ನಮ್ಮ ಸಮಯಕ್ಕೆ ಬೆಲೆನೇ ಅಲ್ವಾ? ನಾವು ಕಾಯ್ಕೊಂಡೇ ಇರ್ಬೇಕಾ? ಇನ್ನು ಎಷ್ಟೊತ್ತು ಇಂಟರ್ವ್ಯೂಗೆ? ಒಳಗಡೆ ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ಆದ್ಮೇಲೆ ಇಂಟರ್ವ್ಯೂ ಕರೀತಾರೆ. ಫಸ್ಟ್ ರಿಜಿಸ್ಟರ್ ಬುಕ್ ಅಲ್ಲಿ ಎಂಟ್ರಿ ಮಾಡಿ. ನಮ್ಮ ಹೆಸರನ್ನೇ ಫಸ್ಟ್ ಕರೀತಾರೆ ಅಂತ ನಮಗ್ ಗೊತ್ತು. ಇನ್ನು ಎಂಟ್ರಿ ಎಲ್ಲ ಯಾಕೆ ಅಲ್ವಾ ಮೇಡಮ್? ಹಲೋ, ಎಕ್ಸ್ಕ್ಯೂಸ್ ಮೀ, ನಾವೆಲ್ಲರೂ ಇಲ್ಲಿ ಯಾವಾಗಿಂದ ಕಾಯ್ತಾ ಇದೀವಿ ಅಂತ ಗೊತ್ತಾ? ಅದೇ ನಿಮ್ಮನ್ನೇ ಫಸ್ಟ್ ಕರೀತಾರೆ. ಫಾಲೋ ದಿ ಲೈನ್. ಅದೇ ಅಲ್ವಾ ಇವಾಗ ಬಂದು ಸೌಂಡ್ ಹಾಕ್ತಿದ್ರಲ್ಲ, ಕುತ್ಕೊಳ್ರಿ ಸುಮ್ನೆ. ನಾವೆಲ್ಲ ಕಾಯ್ತಾ ಇರೋದು ಕಣ್ಣಿಗೆ ಕಾಣಿಸ್ತಿಲ್ವಾ?
ಅರ್ಥ ಆಗತ್ತೆ. ಕೆಲಸ ಸಿಗದೆ ಇರೋ ಫ್ರಸ್ಟ್ರೇಷನ್ ನಿಮ್ಮೆಲ್ಲರ ಮುಖದಲ್ಲೂ ಕಾಣ್ತಾ ಇದೆ. ಆದ್ರೆ ಏನ್ ಮಾಡಕ್ಕಾಗತ್ತೆ, ಎಲ್ಲಾನು ಈಗಾಗ್ಲೇ ಫಿಕ್ಸ್ ಆಗೋಗಿದೆ ಅಲ್ಲ. ಫಿಕ್ಸ್ ಆಗಿದೆ ಅಂದ್ರೆ ಏನ್ರಿ ಅರ್ಥ? ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್? ನೀವು ಕೆಲಸ ಕೊಡಿ, ವರ್ಕ್ ಎಕ್ಸ್ಪೀರಿಯನ್ಸ್ ಶುರು ಆಗತ್ತೆ. ಎಲ್ಲೂ ಕೆಲಸನೇ ಮಾಡಿಲ್ವಾ? ಕಾಲೇಜ್ ಮುಗಿದ ತಕ್ಷಣ ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಎಲ್ಲಿಂದ ತೋರಿಸೋದು? ಓದೋದ್ರಲ್ಲಿ ಅಷ್ಟೇನು ಗ್ರೇಟ್ ಅಲ್ಲ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪರ್ಫಾರ್ಮೆನ್ಸ್ ಅಲ್ಲಿ ಓವರ್ ಇದೆ. ಓವರ್ ಆಲ್ MBA ಪರ್ಸೆಂಟೇಜು ಅಷ್ಟಕ್ಕಷ್ಟೇ. ನಂಗೇನೋ ನಿಮ್ ಮಾರ್ಕ್ಸ್ ಕಾರ್ಡು ಎಕ್ಸೈಟಿಂಗ್ ಅನ್ನಿಸ್ಲಿಲ್ಲ. ಓ, ಮಾರ್ಕ್ಸ್ ಇದ್ರೇನೆ ಕೆಲಸ ಅಂತ ಇದ್ರೆ ಇಂಟರ್ವ್ಯೂಸ್ ಯಾಕೆ? ಹೈಯೆಸ್ಟ್ ಮಾರ್ಕ್ಸ್ ಬಂದಿರೋರಿಗೆ ಡೈರೆಕ್ಟ್ ಆಗಿ ಕೆಲಸ ಕೊಡ್ಬೋದಿತ್ತಲ್ಲ. ಆದ್ರೆ ನೀವು ಅದನ್ನ ಮಾಡಲ್ಲ. ಯಾಕಂತಂದ್ರೆ ಮಾರ್ಕ್ಸ್ನೂ ಮೀರಿ ನೀವು ಇನ್ನೂ ಏನೋ ಹುಡುಕ್ತೀರಿ. ಪುಸ್ತಕದಲ್ಲಿರೋದನ್ನ ಪೇಪರ್ ನಿಲ್ಲಿಸೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಅನ್ನೋದು ನನ್ನ ನಂಬಿಕೆ. ಮಾರ್ಕ್ಸ್ ಕಾರ್ಡ್ ಏನೇ ಇದ್ರೂ 1 ವರ್ಷಕ್ಕೆ ಮಾತ್ರ ಸೀಮಿತ. ಆದ್ರೆ ಬಿಸ್ನೆಸ್ಗೆ ಬೇಕಾಗಿರೋದು ದೂರದೃಷ್ಟಿ. ಈಗ ಪ್ರಪಂಚದಲ್ಲಿ ಎಲ್ಲಾ ಕಡೆ ನಡೀತಿರೋ ಕಂಪ್ಯೂಟರ್ ಡೆವಲಪ್ಮೆಂಟ್ಸ್ ಬಗ್ಗೆ ಕೇಳಿದಿರಾ? ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್ ಇದನ್ನೆಲ್ಲ ಸ್ಟಾರ್ಟ್ಅಪ್ ಮಾಡ್ತಿರೋ ಯುವಕರು ಕಾಲೇಜ್ ಪಾಸೇ ಆಗಿಲ್ಲ. ಅವರೆಲ್ಲರೂ ಡ್ರಾಪ್ ಔಟ್. ಚಾರ್ಜಲ್ಲಿ ಹೋಗುತ್ತೆ ಕಣ. ಮೊದ್ಲೇ ಅರ್ಧ ಲೀಟರ್ಗೆ 8 ರೂಪಾಯಿ. ದುಡ್ಡು ಕೊಟ್ಟು ತಗೊಂಡ್ರೆ ತಾನೇ ರೇಟಿನ ಚಿಂತೆ ಇರೋದು. ಯಾಕೋ ಹಿಂಗ್ ಗಿರ್ಗಿಡ್ಲಾಡಿಸ್ತಿದ್ಯಾ? ಜೆ ಕಂಪ್ನಿ ನಿನಗೆ ಗೊತ್ತಾ? ಅದ್ ನೀ ಹೇಳಿದ್ಮೇಲೆ ಕೇಳ್ತಾ ಇರೋದು. ಆ ಕಂಪ್ನಿಯಲ್ಲಿ ನನಗೆ 5 ಅಂಕಿ ಸಂಬಳ ಸಿಕ್ತಿದೆ. 101 ರೂಪಾಯಿ 50 ಪೈಸೆನಾ? ಆಡ್ಕೋತಿಯೇನೋ ಎಡ್ಡಪ್ಪ? ಅಣ್ಣ, ಯಾರು? ಅಣ್ಣ ನಾನ್ ಡೋಬಿ ಅಣ್ಣ. ಏನು ಶರ್ಟ್ ಇಸ್ಕೊಂಡ್ ಕೊಡ್ಲೇ ಇರೋಣ? ಶರ್ಟ್ ಆಗ್ಲೇ ಇಸ್ತ್ರಿ ಕೊಟ್ಟವ್ರು 2 ಸರಿ ಮನೆ ಹತ್ರ ಬಂದೋದ್ರು. ಇದನ್ನ ಕೇಳೋಕೆ ನೀನ್ ಮನೆವರೆಗೂ ಬಂದ್ಯಾ? ಇದೊಂದು ಶರ್ಟು, ಇದಕ್ಕೊಬ್ಬ ಯಜಮಾನ ಬೇರೆ. ಹೋಗ್ತಾ ಇರು. ಓಸಿ ಸಿಕ್ಕಿದ್ರೆ ಯಾವ್ದಕ್ಕೂ ಬೆಲೆ ಇರಲ್ಲ. ಬೆಂಗಳೂರಲ್ಲೂ ಸೆಕೆ ಆಗೋ ಕಾಲ ಬಂತು. ಕೇಶ, ಒಂದು ಫ್ಯಾನ್ ರಿಪೇರಿ ಮಾಡ್ಸೋಕಾಗಲ್ವೇನೋ? ಫ್ಯಾನ್ ರಿಪೇರಿಗೂ ಪೈಸಾ ಬೇಕಮ್ಮ. ನೀನ್ ನೋಡ್ತಾ ಇರೋ ಈ ಸುಭಾಷ್ಗೆ ಇಡೀ ಕರ್ನಾಟಕ ಅಲ್ಲ, ಭಾರತ ಪೂರ್ತಿ ಫ್ಯಾನ್ಸ್ ಇರ್ತಾರೆ. ಆಗ ನೆನೆಸ್ಕೋ ನಿನ್ನ ಈ ಓಡ್ದೇ ಇರೋ ಫ್ಯಾನ್. ಆದ್ರೆ ಬಡವನಾಗಿ ಸಾಯೋದಿದೆ ಅಲ್ಲ, ಅದು ಅಪರಾಧ. ನಾನು ಹುಟ್ಟಿದ್ದೆ ರಾಜನ್ ತರ ಬದುಕೋದು.
ಕೋಟಿಗಳನ್ನ ಎಣಿಸ್ತೀನಿ, ಬಂಗ್ಲೆಯಲ್ಲಿ ಇರ್ತೀನಿ, ದೊಡ್ಡ ದೊಡ್ಡ ಗಾಡಿಯಲ್ಲಿ ಓಡಾಡ್ತೀನಿ, ಪ್ರೈವೇಟ್ ಚಾಪರ್ ಅಲ್ಲಿ ಹಾಕ್ತೀನಿ ಕೇಶ. ನಾನು ಚಕ್ರವರ್ತಿ ತರನೇ ಬದುಕ್ತೀನಿ, ಚಕ್ರವರ್ತಿ ತರನೇ. ಪಾಕೆಟ್ ಖಾಲಿ ಇದ್ರೆ ಇಲ್ಲಿ ಯಾರು ನಿಮ್ಮನ್ನ ಮನುಷ್ಯನ ಹಾಗೆ ನೋಡೋದೇ ಇಲ್ಲ. ಪಾಕೆಟ್ ಅಲ್ಲಿ ಕಾಸಿದ್ರೇನೆ ನಿಮ್ಮ ಗೌರವ. ಬಡವನಾಗಿರೋದು ದೊಡ್ಡತನ, ಹೆಮ್ಮೆ ಅಂತ ನಮ್ಮ ಸಿನಿಮಾ ಹೀರೋಗಳು, ಹಾಡು ಬರೆಯುವ ಸಾಹಿತಿಗಳು ಹೇಳಿ ಜನಗಳ ತಲೆ ಕೆಡಿಸಿದ್ದಾರೆ. ಆಗ ನನ್ನ ಉದ್ದೇಶ ಮಾತ್ರ ಬಹಳ ಸ್ಪಷ್ಟವಾಗಿದ್ದ ವಿಷಯ. ನಾನು ಬಡವನಾಗಿದ್ದು, ನಾನು ಅನುಭವಿಸಿದ ಅವಮಾನಗಳು ನನಗೆ ಮಾತ್ರ ಗೊತ್ತು. ನಮ್ಮ ದೇಶದಲ್ಲಿ ಮೆರಿಟ್ ಬರೀ ಪೇಪರ್ ಮಾತ್ರ. ಚಲಾವಣೆಯಲ್ಲಿರೋದು ದುಡ್ಡಿನ ಪೇಪರ್ ಅಷ್ಟೇ, ವಿದ್ಯಾಭ್ಯಾಸದ ಪೇಪರ್ ಅಲ್ಲ. ಕಷ್ಟಪಟ್ಟು ಓದೋನು ಇಂಟರ್ವ್ಯೂಗೆ ಹೋದ್ರೆ ಅದೆಷ್ಟೋ ಲಕ್ಷ ಡೊನೇಷನ್ ಕೊಟ್ಟವನಿಗೆ ಕೊಟ್ಟರು ನನ್ನ ಸೀಟ್ನ. ಇಲ್ಲಿ ಕ್ಯೂನಲ್ಲಿ ನಿಂತ್ರೆ ಒಬ್ಬೊಬ್ಬರಾಗೆ ಬಂದು ಸೇರ್ಕೋತಾರೆ ಹೊರತು ನಮ್ ಸರ್ದಿ ಬರೋದೇ ಇಲ್ಲ. ಇಲ್ಲಿ ಪ್ರತಿಭೆ ಜೊತೆಗೆ ಕಿಲಾಡಿತನ ನಾವು ಗೊತ್ತಿರಬೇಕು. ಇಲ್ಲಂತಂದ್ರೆ ನಮ್ಮಂತಹ ಬಡವರಿಗೆ ಆಹಾರದಿಂದ ಸಂತೋಷದವರೆಗೂ ಯಾವುದು ಸಿಗಲ್ಲ. ನಮ್ಗೆ ಬೇಕು ಅಂತಂದ್ರೆ ನಾವು ದಕ್ಕಸ್ಕೋಬೇಕು, ನಾವೇ ದಕ್ಕಸ್ಕೋಬೇಕು. ಅಮ್ಮ ಇಲ್ಲಿ ನೋಡಿಲಿ, ಅಚ್ಕಳ್ ಕೇಳಿದ್ಯಲ್ಲ, ತಗೋ. ನಾನ್ ಕೇಳ್ದೆ ಅಂತ ಹುಡ್ಕೊಂಡು ಹೋಗ್ತಂದ್ಯಾ? ಎಷ್ಟೆಲ್ಲಾ ಕೆಲ್ಸ ಮಾಡ್ತೀಯ ಬಂಗಾರ. ಇದ್ರಲ್ಲಿ ಏನಿದ್ಯಮ್ಮ? ಆಫೀಸ್ ಕೆಲ್ಸ ಆದ್ರೂ ಸರಿ, ಮನೆ ಕೆಲ್ಸ ಆದ್ರೂ ಸರಿ, ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀಯ. ಖುಷಿ ಆಗತ್ತೆ ನಂದು ನೀನ್ ನೋಡಿದ್ರೆ. ನಿನ್ನ ಹೆಂಡತಿಯಾಗಿ ಪಡೆಯೋರು ತುಂಬಾ ಅದೃಷ್ಟ ಮಾಡಿದ್ದಾರೆ ನೋಡು. ಅದೃಷ್ಟದ ಬಗ್ಗೆ ಗೊತ್ತಿಲ್ಲ, ಆದ್ರೆ ಒಳ್ಳೆ ಆಟಿಟ್ಯೂಡ್ ಅಂತೂ ಇರ್ಬೇಕು. ಒಳ್ಳೆ ಆಟಿಟ್ಯೂಡ್ ಅಂದ್ರೆ ಒಳ್ಳೆ ಫ್ರೆಂಡ್ ಆಗಿರ್ಬೇಕಮ್ಮ. ನನ್ನನ್ನ ಹೆಂಡತಿಯಾಗಿ ನೋಡೋದಕ್ಕಿಂತ ಒಳ್ಳೆ ಗೆಳತಿಯಾಗಿ ನೋಡ್ಬೇಕಮ್ಮ. ಗೌರವ ಪ್ರೀತಿ ವಿಷಯದಲ್ಲಿ ನಾಟ್ ಮೋರ್ ನಾಟ್ ಲೆಸ್. ಇದರಿಂದ ಆಚೆಗೆ ಬೇರೆ ಏನೂ ನಿರೀಕ್ಷೆಗಳಿಲ್ಲ. ನೋಡಕ್ಕೆ ಹೇಗಿದ್ರು ಓಕೆ, ಹಣಕ್ಕಿಂತ ಗುಣ ಎಂತದ್ದು ಅಂತ ಮುಖ್ಯ. ಸೊ ಗುಣ ಇಷ್ಟ ಆದ್ರೆ ಮಿಕ್ಕಿದೆಲ್ಲ ಓಕೆ. ಆಹಾ, ನನ್ ಮಗಳು ಮಾತೇ ಮಾತು. ಬಹಳ ಚಲೋತ್ನಾಗ ಹೇಳಿದ್ರಿ ಅವರ. ಆದಷ್ಟು ಲಘುವನ್ ಲಗ್ನ ಆಗ್ಲಿ ಅಂತ ಆ ತಾಯಿನ ಬೇಡ್ಕೋತೀನ್ರಿ. ಅಯ್ಯೋ ಅಮ್ಮ, ಈ ಮಧ್ಯದಲ್ಲಿ ಮರ್ತೇ ಬಿಟ್ಟಿದ್ದೆ. ನಾನು ಒಬ್ರಿಗೆ ಸಾಲ ಬಾಕಿ ಕೊಡ್ಬೇಕಾಗಿತ್ತು, ಕೊಟ್ಬಿಟ್ಟು ಬರ್ತೀನಿ. ಸಾಲನಾ? ಯಾರ ಹತ್ರ ತಗೊಂಡಿದ್ದೆ? ನಾನಾ ನೀನಿ? ಏನು? ಅದೇ ಅಮ್ಮ ಅವರ ಆಟೋದಿರ್ಬೇಕು ಅಂತ ಅನಿಸ್ತದೆ. ಎಕ್ಸಾಕ್ಟ್ಲಿ, ಕೊಟ್ಬಿಟ್ಟು ಬರ್ತೀನಿ. ಸುಭಾಷ್, ತಿಂಗಳಿಗೊಂದ್ಸಲ ಈ ತರ ಟೀ ಪಾರ್ಟಿ ಮಾಡ್ತಾ ಇರ್ಬೇಕಣ. ನನ್ಗೂ ಮನೆ ಕೆಲಸ ಮಾಡಿ 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 ಸಾಕ. ಇದೆಂಥದ್ದು ಪಾರ್ಟಿ? ನೀನು ಮುಂದೆ ನೋಡ್ತಾ ಇರು. ಈ ವಠಾರದಲ್ಲಿ ಎಷ್ಟು ಜನ ಇದಾರೋ
ಅಷ್ಟು ಜನ ನಮ್ಮ ಮನೆ ಕೆಲ್ಸಕ್ಕಿರ್ತಾರೆ. ನಾನು ಫ್ಯೂಚರ್ ಅಲ್ಲಿ ಕೊಡೋ ಪಾರ್ಟಿಗಳೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬರ್ತವೆ. ಈ ಅರ್ಧ ಲೋಟ ಟೀಗೆ ಪಾರ್ಟಿ ಅನ್ಬಿಟ್ಟೆ ಅಲ್ಲೋ. ನನ್ಗಂತ ದೊಡ್ಡ ಆಸೆ ಇಲ್ಲಪ್ಪ. ಯಾವ ಅಂಗಡಿಲೂ ಅಕೌಂಟ್ ಇಟ್ಕೊಳ್ದೆ ಆರಾಮಾಗಿ ಬೀಡಿ ಸೇದ್ಕೊಂಡು ಹಾಯಾಗಿ ಮಲಗಿರು. ಹೇ, ಕನಸು ಕಾಣೋದು ಕಾಣ್ತೀಯ, ದೊಡ್ಡದಾಗಿ ಕಾಣ್ಬೇಕು ತಾನೆ. ಹೌದಾ? ಜೀವನದಲ್ಲಿ ದೊಡ್ಡದಾಗಿ ಸಾಧಿಸ್ಬೇಕು ಕಣಯ್ಯ. ಮಧ್ಯಪ್ರದೇಶಕ್ಕೆ ಹೊಡಿಬೇಡ. ಸುಭಾಷ್ ಪಾಟೀಲ್ ಅವ್ರ ಮನೆ ಯಾವ್ದಮ್ಮ? ಯಾರಿದ್ದೀರಿ? ನೋಡು ಯಾರು? ಮೇಡಮ್ ಇದನ್ನ ಸುಭಾಷ್ ಪಾಟೀಲ್ ಕೊಡ್ಲಿಕ್ಕೆ ಹೇಳಿದೆ. ಮೇಡಮ್